ಮಕ್ಕಳ ಜೈ ಶ್ರೀರಾಮ್. ಇವತ್ತು ಭೂಗೋಳಶಾಸ್ತ್ರದ 5ನೇ ಅಧ್ಯಾಯ ಜೀವಗೋಳದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಆ ಪಾಠದಲ್ಲಿ ಮೊದಲನೆಯ ಭಾಗ ಮಕ್ಕಳೇ ಇವತ್ತಿನ ಅವಧಿಯಲ್ಲಿ ನಾವು ಕಲೀಲಿಕ್ಕಿರುವಂಥದ್ದು. ಈ ಭಾಗದಲ್ಲಿ ಕೆಳಗಿನ ಅಂಶಗಳನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಜೀವಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆ, ಹಾಗೆಯೇ ಪರಿಸರದ ಅರ್ಥ, ಪರಿಸರ ಮಾಲಿನ್ಯದಲ್ಲಿ ಮುಖ್ಯವಾಗಿ ಅದರ ವಿಧಗಳಾದಂತಹ ವಾಯುಮಾಲಿನ್ಯ ಹಾಗೆಯೇ ಜಲಮಾಲಿನ್ಯ ಇವುಗಳ ಬಗ್ಗೆ, ಇನ್ನು ಆ ವಾಯುಮಾಲಿನ್ಯ ಮತ್ತು ಜಲಮಾಲಿನ್ಯವನ್ನು ತಡೆಗಟ್ಟುವ ಕ್ರಮಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿರುವಂಥದ್ದು. ಈಗ ಮೊದಲನೆಯದಾಗಿ ಭೂಮಿ ಅಂದರೆ ಏನು ಅನ್ನೋದರ ಬಗ್ಗೆ ತಿಳ್ಕೊಳ್ಳುವ. ಮಕ್ಕಳೇ, ನಮಗೆಲ್ಲರಿಗೂ ತಿಳಿದಿರುವಂತೆ ಈ ವಿವಿಧ ಬಗೆಯ ಜೀವಿಗಳನ್ನು ಒಳಗೊಂಡಿರುವಂತಹ ಏಕೈಕ ಗ್ರಹ ಅಂತ ಹೇಳಿದರೆ ಅದು ನಮ್ಮ ಭೂಮಿ ಅಲ್ವ ಮಕ್ಕಳೇ? ಭೂಮಿಯಲ್ಲಿ ಮಾತ್ರ ವಿವಿಧ ಬಗೆಯ ಜೀವಿಗಳು ವಾಸಿಸ್ತವೆ. ಹಾಗಾಗಿ ಈ ಜೀವಿಗಳನ್ನು ಒಳಗೊಂಡಿರುವಂತಹ ಏಕೈಕ ಗ್ರಹ ಯಾವುದು ಅಂತ ಹೇಳಿದರೆ ಅದು ನಮ್ಮ ಭೂಮಿ ಅಂತೇಳಿ ನಾವು ಹೇಳುವಂಥದ್ದು ಮಕ್ಕಳೇ. ಮುಂದಕ್ಕೆ ಜೀವಗೋಳ. ಈ ಜೀವಗೋಳವು ಭೂಮಿಯ 4ನೇ ಆಯಾಮವಾಗಿದೆ ಮಕ್ಕಳೇ. ಇಲ್ಲಿ ಎಲ್ಲ ರೀತಿಯ ಜೀವಿಗಳು ಇರ್ತವೆ. ಹಾಗಾಗಿ ಜೀವಗೋಳ ಅಂತ ಹೇಳಿದರೆ ಭೂಮಿಯ 4ನೇ ಆಯಾಮವಾಗಿದ್ದು ಎಲ್ಲ ರೀತಿಯ ಜೀವಿಗಳನ್ನು ಒಳಗೊಂಡಿದೆ ಅಂತೇಳಿ ನಾವು ಹೇಳ್ತೇವೆ. ಇನ್ನು ಜೀವಿ ಪರಿಸರ ವ್ಯವಸ್ಥೆ. ಪ್ರಾಣಿವರ್ಗ ಮತ್ತು ಸಸ್ಯವರ್ಗಗಳು ತಮ್ಮ ಸುತ್ತಲಿನ ಸಜೀವ ಹಾಗೂ ನಿರ್ಜೀವ ಭಾಗಗಳ ನಡುವಿನ ಪರಸ್ಪರ ಸಂಬಂಧವನ್ನು ಜೀವಿ ಪರಿಸರ ವ್ಯವಸ್ಥೆ ಅಂತೇಳಿ ಕರೀತಾರೆ. ಅಂದರೆ ಜೀವ ಪರಿಸ್ಥಿತಿಯ ಸಮಸ್ತ ಘಟಕಗಳು ಸೇರಿ ಹೊಂದಾಣಿಕೆಯಿಂದ ಇರುವುದನ್ನು ಇದು ವಿವರಿಸ್ತದೆ. ಹಾಗಿದ್ರೆ ಜೀವಿ ಪರಿಸರ ವ್ಯವಸ್ಥೆ ಅಂತ ಹೇಳಿದರೆ ಏನು ಮಕ್ಕಳೇ? ಪ್ರಾಣಿವರ್ಗ ಮತ್ತು ಸಸ್ಯವರ್ಗಗಳು ತಮ್ಮ ಸುತ್ತಲಿನ ಸಜೀವ ಹಾಗೂ ನಿರ್ಜೀವ ಭಾಗಗಳ ನಡುವಿನ ಪರಸ್ಪರ ಸಂಬಂಧವನ್ನು ಜೀವಿ ಪರಿಸರ ವ್ಯವಸ್ಥೆ ಅಂತೇಳಿ ಹೇಳ್ತೇವೆ. ಹಾಗಿದ್ರೆ ಜೀವ ಪರಿಸರ ಶಾಸ್ತ್ರ ಅಂದರೆ ಏನು? ಜೀವ ಪರಿಸರ ಶಾಸ್ತ್ರ ಅನ್ನುವಂಥದ್ದು ಜೀವಿಗಳು ಮತ್ತು ಅವುಗಳ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಪರಿಸರಗಳ ನಡುವಿನ ಸಂಬಂಧವನ್ನು ವಿವರಿಸುವ ವಿಜ್ಞಾನ ಮಕ್ಕಳೇ. ಜೀವಿಗಳು ಮತ್ತು ಅವುಗಳ ಭೌತಿಕ, ರಾಸಾಯನಿಕ, ಜೈವಿಕ ಪರಿಸರಗಳ ನಡುವಿನ ಸಂಬಂಧವನ್ನು ವಿವರಿಸುವ ವಿಜ್ಞಾನವನ್ನು ನಾವು ಜೀವ ಪರಿಸರ ಶಾಸ್ತ್ರ ಅಂತೇಳಿ ಕರಿತೇವೆ. ಈ ಪರಿಸರ ಅಂದರೆ ಏನು? ಹಾಗಿದ್ರೆ ಪರಿಸರ ಹೇಳಿದರೆ ಮಕ್ಕಳೇ, ಎಲ್ಲ ಜೀವಿಗಳು ಜೈವಿಕ ವಸ್ತುಗಳು ವಾಸಿಸುವ ಸುತ್ತಲಿನ ಸನ್ನಿವೇಶವನ್ನು ಪರಿಸರ ಅಂತೇಳಿ ಹೇಳ್ತಾರೆ. ಗಮನಿಸಿ, ಎಲ್ಲ ಜೀವಿಗಳು ಜೈವಿಕ ವಸ್ತುಗಳು ವಾಸಿಸುವ ಸುತ್ತಲಿನ ಸನ್ನಿವೇಶವನ್ನು ಪರಿಸರ ಅಂತೇಳಿ ಕರೆಯುವಂಥದ್ದು. ಈ ಪರಿಸರದಲ್ಲಿ 2 ವಿಧಗಳಿವೆ ಮಕ್ಕಳೇ. ಒಂದು ಪ್ರಾಕೃತಿಕ ಪರಿಸರ, ಇದನ್ನು ಭೌಗೋಳಿಕ ಪರಿಸರ ಅಂತೇಳಿ ಕೂಡ ಕರಿತೇವೆ. 2ನೇದು ಸಾಂಸ್ಕೃತಿಕ ಪರಿಸರ, ಇದನ್ನು ಮಾನವ ನಿರ್ಮಿತ ಪರಿಸರ ಅಂತೇಳಿ ಕರಿತೇವೆ. ಹಾಗಿದ್ರೆ ಪರಿಸರದ 2 ವಿಧಗಳು ಯಾವುವು ಮಕ್ಕಳೇ? ಹೌದು, ಪ್ರಾಕೃತಿಕ ಅಥವಾ ಭೌಗೋಳಿಕ ಪರಿಸರ, ಸಾಂಸ್ಕೃತಿಕ ಅಥವಾ ಮಾನವ ನಿರ್ಮಿತ ಪರಿಸರ. ಈ ಪರಿಸರದಲ್ಲಿ ಗಮನಿಸಿ ಮಕ್ಕಳೇ, ಜೀವವಾಸಿಗಳ ಅಸ್ತಿತ್ವ ಹಾಗೂ ಬೆಳವಣಿಗೆಗೆ ಅನುಕೂಲಕರವಾದಂತಹ ಪರಿಸ್ಥಿತಿಯನ್ನು ನಾವು ಕಾಣಬಹುದು. ಹಾಗಾಗಿ ಪರಿಸರ ಅನ್ನುವಂಥದ್ದು ಜೀವವಾಸಿಗಳ ಅಸ್ತಿತ್ವ ಮತ್ತು ಬೆಳವಣಿಗೆಗೆ ಅನುಕೂಲಕರವಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಕೊಡ್ತದೆ. ಹಾಗಿದ್ರೆ ಗಮನಿಸಿ ಮಕ್ಕಳೇ, ಇಂತಹ ಉತ್ತಮವಾದಂತಹ ಪರಿಸರ ಏನಿದೆಯೋ ಈ ಪರಿಸರ ನಾನಾ ಕಾರಣಗಳಿಂದಾಗಿ ಇವತ್ತು ಮಾಲಿನ್ಯಕ್ಕೆ ಒಳಗಾಗಿದೆ. ಗಮನಿಸಿ, ಪರಿಸರ ಇವತ್ತು ಹಲವು ರೀತಿಯ ಮಾಲಿನ್ಯದಿಂದ ಒಳಗೊಂಡಿದೆ ಮಕ್ಕಳೇ.
ಹಾಗಿದ್ರೆ ಮಾಲಿನ್ಯ ಅಂದರೆ ಏನು? ನಮ್ಮ ಸುತ್ತಮುತ್ತಲಿನಲ್ಲಾಗುವಂತಹ ಅನಪೇಕ್ಷಣೀಯ ಬದಲಾವಣೆಯೇ ಮಕ್ಕಳೇ ಪರಿಸರ ಮಾಲಿನ್ಯ. ಪರಿಸರ ಮಾಲಿನ್ಯ ಅಂತ ಹೇಳಿದರೆ ನಮ್ಮ ಸುತ್ತಮುತ್ತಲ ಆಗುವಂತಹ ಅಪೇಕ್ಷಣೀಯವಲ್ಲದಂತಹ ಬದಲಾವಣೆಯೇ ಪರಿಸರ ಮಾಲಿನ್ಯ. ಇವತ್ತು ಮಾನವನೂ ಸೇರಿದಂತೆ ಜೀವಿಗಳ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟು ಮಾಡುವುದು, ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಜೀವಮಂಡಲದ ಘಟಕಗಳನ್ನು ಬದಲಾಯಿಸುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಹಾಗಿದ್ರೆ ಈ ಪರಿಸರ ಮಾಲಿನ್ಯಕ್ಕೆ ಕಾರಣಗಳು ಯಾವುವು ಅಂತೇಳಿ ನಾವು ನೋಡುವುದಾದರೆ, ಮುಖ್ಯವಾಗಿ ಅಧಿಕ ಜನಸಂಖ್ಯೆ. ಗಮನಿಸಿ, ಅಧಿಕ ಜನಸಂಖ್ಯೆ. ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜನಸಂಖ್ಯೆ ತೀವ್ರಗತಿಯಲ್ಲೇ ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ. ಈ ಹೆಚ್ಚುತ್ತಿರುವಂಥ ಜನಸಂಖ್ಯೆ ಏನಿದೆಯೋ ಇದರಿಂದ ಪರಿಸರದಲ್ಲಿ ಮಾಲಿನ್ಯ ಆಗ್ತಾ ಇದೆ. ನಮಗೆ ಗೊತ್ತಿದೆ, ಬೇರೆ ಬೇರೆ ಕಾರಣಗಳಿಂದ ಮಾನವ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದಾನೆ. ಹಾಗೆಯೇ ಕೈಗಾರಿಕೀಕರಣ, ಹೆಚ್ಚುತ್ತಿರುವ ಜನಸಂಖ್ಯೆ, ಈ ಜನಸಂಖ್ಯೆಗೆ ಉದ್ಯೋಗ ಸಿಗಬೇಕು, ಉದ್ಯೋಗಕ್ಕೋಸ್ಕರ ಪರಿಸರದಲ್ಲಿ ಇರುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಏನಿವೆಯೋ ಆ ನೈಸರ್ಗಿಕ ಸಂಪನ್ಮೂಲಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅದರಿಂದ ಕೈಗಾರಿಕೆಯಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಮಾಡುವಂತಹ ದುರಾಸೆ ಇವತ್ತು ಮನುಷ್ಯನಲ್ಲಿ ಇದೆ. ಹಾಗಾಗಿ ಕೈಗಾರಿಕೆಗಳಿಂದ ತ್ಯಾಜ್ಯಗಳನ್ನು ಆತ ಪರಿಸರಕ್ಕೆ ಬಿಡ್ತಾ ಇದ್ದಾನೆ. ಅದನ್ನು ಸರಿಯಾಗಿ ಸಂಸ್ಕರಿಸುವಂತಹ ಕ್ರಮಗಳನ್ನು ಆತ ಕೈಗೊಳ್ತಾ ಇಲ್ಲ. ಹಾಗಾಗಿ ಕೈಗಾರಿಕೆಗಳ ತ್ಯಾಜ್ಯ ಪರಿಸರಕ್ಕೆ ಸೇರಿ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಮುಂದೆ ನಗರೀಕರಣ, ಹೆಚ್ಚುತ್ತಿರುವಂತಹ ಜನಸಂಖ್ಯೆ, ಈ ಜನಸಂಖ್ಯೆಯಿಂದಾಗಿ ಜನವಸತಿ ಹೆಚ್ಚಾಗ್ತಾ ಇದೆ. ಆಧುನಿಕ ಸೌಲಭ್ಯಗಳನ್ನು ಆತ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಪರಿಣಾಮವಾಗಿ ನಗರೀಕರಣ ಕೂಡ ತೀವ್ರಗತಿಯಲ್ಲಿ ಬೆಳೀತಾ ಇದೆ. ಇದರಿಂದ ತ್ಯಾಜ್ಯಗಳು ಹೆಚ್ಚಾಗ್ತದೆ. ಅದೇ ರೀತಿಯಲ್ಲಿ ಚರಂಡಿಯ ತ್ಯಾಜ್ಯಗಳು ಇವೆಲ್ಲವೂ ಕೂಡ ಇವತ್ತು ಪರಿಸರಕ್ಕೆ ಸೇರ್ತಾ ಇದೆ. ಇದರಿಂದ ಪರಿಸರ ಮಾಲಿನ್ಯ ಆಗ್ತಾ ಇರುವಂಥದ್ದು. ಇನ್ನು ಸಂಪನ್ಮೂಲಗಳ ದುರ್ಬಳಕೆ, ಆಗಲೇ ನಾನು ಹೇಳಿದೆ, ತಾನು ಹೆಚ್ಚೆಚ್ಚು ಸಂಪಾದನೆ ಮಾಡಬೇಕು, ಹೆಚ್ಚೆಚ್ಚು ಉತ್ಪಾದನೆ ಮಾಡಬೇಕು ಅನ್ನುವಂಥ ಮನುಷ್ಯನ ದುರಾಸೆಯಿಂದಾಗಿ ಪ್ರಕೃತಿಯಲ್ಲಿ ಸಿಗುವಂಥ ಸಂಪನ್ಮೂಲಗಳನ್ನು ಆತ ದುರ್ಬಳಕೆ ಮಾಡ್ತಾ ಇದ್ದಾನೆ. ಇದರಿಂದ ಪರಿಸರಕ್ಕೆ ಇವತ್ತು ಹಾನಿಯಾಗ್ತಾ ಇದೆ. ಇನ್ನು ಮನುಷ್ಯ ಅತಿಯಾಗಿ ವಾಹನಗಳನ್ನು ಬಳಸ್ತಾ ಇರುವಂಥದ್ದು. ಇವತ್ತು ಜನರ ಜೀವನ ಮಟ್ಟ ಸುಧಾರಣೆಯಾಗಿ ಪ್ರತಿಯೊಬ್ಬರೂ ಕೂಡ ವಾಹನಗಳನ್ನು ಹೊಂದಿದ್ದಾರೆ. ಈ ವಾಹನಗಳನ್ನು ಅತಿಯಾಗಿ ಬಳಕೆ ಮಾಡ್ತಾ ಇದ್ದಾರೆ. ಕ್ರಮವರಿತು ಅವುಗಳನ್ನು ಬಳಕೆ ಮಾಡುವುದರ ಬದಲು ಕ್ರಮ ತಪ್ಪಿ ಉಪಯೋಗಿಸ್ತಾ ಇದ್ದಾರೆ. ಪರಿಣಾಮವಾಗಿ ಈ ವಾಹನಗಳಿಂದ ಬರುವಂಥ ಹೊಗೆ ಇರ್ಬೋದು, ಒಟ್ಟಿನಲ್ಲಿ ಇದು ಪರಿಸರದಲ್ಲಿ ತಾಪವನ್ನು ಹೆಚ್ಚಿಸ್ತಾ ಇದೆ. ಆ ಮೂಲಕ ಪರಿಸರ ಮಾಲಿನ್ಯ ಇವತ್ತು ಆಗ್ತಾ ಇರುವಂಥದ್ದು ಮಕ್ಕಳೇ. ಇವೆಲ್ಲವೂ ಕೂಡ ಇವತ್ತು ಸಸ್ಯವರ್ಗ, ಪ್ರಾಣಿವರ್ಗ ಮತ್ತು ಮಾನವ ಜೀವಿಗಳ ಜೀವನ ಕ್ರಮದಲ್ಲಿ ಅತಿಯಾದ ಬದಲಾವಣೆಯನ್ನು ಉಂಟು ಮಾಡ್ತಾ ಇವೆ ಮಕ್ಕಳೇ. ಮಾಲಿನ್ಯಕಾರಕಗಳು, ಮಾಲಿನ್ಯವನ್ನು ಉಂಟು ಮಾಡುವಂತಹ ವಸ್ತುಗಳಿವೆ ಅಲ್ವ ಮಕ್ಕಳೇ, ಆ ವಸ್ತುಗಳಿಗೆ ನಾವು ಮಾಲಿನ್ಯಕಾರಕಗಳು ಅಂತ ಹೇಳ್ತೇವೆ. ಅಂದರೆ ಪರಿಸರದಲ್ಲಿ ಮಾಲಿನ್ಯವನ್ನು ಉಂಟು ಮಾಡುವಂತಹ ವಸ್ತುಗಳು ಏನಿವೆಯೋ ಆ ವಸ್ತುಗಳಿಗೆ ಮಾಲಿನ್ಯಕಾರಕಗಳು ಅಂತೇಳಿ ಹೇಳ್ತೇವೆ. ಅವುಗಳಲ್ಲಿ ಸ್ವಾಭಾವಿಕ ಮಾಲಿನ್ಯಕಾರಕಗಳು ಮತ್ತು ಮಾನವ ನಿರ್ಮಿತ ಮಾಲಿನ್ಯಕಾರಕಗಳು ಅಂತೇಳಿ ಎರಡು ವಿಧಗಳಿವೆ. ಮಾಲಿನ್ಯಕಾರಕಗಳಲ್ಲಿ ಸ್ವಾಭಾವಿಕ ಮಾಲಿನ್ಯಕಾರಕಗಳು ಮತ್ತು ಮಾನವ ನಿರ್ಮಿತ ಮಾಲಿನ್ಯಕಾರಕಗಳು ಅಂತೇಳಿ ಎರಡು ವಿಧಗಳು ಮಕ್ಕಳೇ. ಈ ಸ್ವಾಭಾವಿಕ ಮಾಲಿನ್ಯಕಾರಕಗಳಿವೆ ಅಲ್ವ ಮಕ್ಕಳೇ, ಇವುಗಳಿಗಿಂತ ಮಾನವ ನಿರ್ಮಿತ ಮಾಲಿನ್ಯಕಾರಕಗಳು ಬಹಳಷ್ಟು ಅಪಾಯಕಾರಿ ಹಾಗೂ ಅದು ಪರಿಸರಕ್ಕೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡುವಂಥದ್ದು. ಮುಖ್ಯವಾಗಿ ಹೇಳುವುದಾದರೆ ಹೊಗೆ, ವಿಷ ಅನಿಲ, ಧೂಳು, ಅದೇ ರೀತಿ ಚರಂಡಿ ನೀರು, ಕಸಕಡ್ಡಿಗಳು ಇವೆಲ್ಲವುಗಳು ಇವೆಲ್ವ ಮಕ್ಕಳೇ, ಇವುಗಳು ನಮ್ಮ ಗೋಚರಕ್ಕೆ ಬರುವಂತಹ ಮಾಲಿನ್ಯಕಾರಕಗಳಾಗಿವೆ. ಅದೇ ರೀತಿಯಲ್ಲಿ ಅಗೋಚರ ಮಾಲಿನ್ಯಕಾರಕಗಳು ಕೂಡ ಇವೆ. ಅವುಗಳು ಯಾವುವು ಅಂತ ಹೇಳಿದರೆ ಆಹಾರ, ಮಣ್ಣು, ಅದೇ ರೀತಿ ನೀರಿನಲ್ಲಿ ಮಿಶ್ರಣವಾದಂತಹ ವಿಷಯುಕ್ತ ರಾಸಾಯನಿಕ ವಸ್ತುಗಳು ಮತ್ತು ಬ್ಯಾಕ್ಟೀರಿಯಾಗಳು ಮಕ್ಕಳೇ.
ಹಾಗಾಗಿ ಈ ಮಾಲಿನ್ಯಕಾರಕಗಳಲ್ಲಿ ಕೆಲವು ನಮಗೆ ಗೋಚರಿಸಲ್ಪಟ್ಟರೆ ಇನ್ನು ಕೆಲವು ಗೋಚರಕ್ಕೆ ಬರುವುದಿಲ್ಲ. ಆದರೆ ಅವೆಲ್ಲವೂ ಕೂಡ ಬಹಳಷ್ಟು ಅಪಾಯಕಾರಿ ಆಗಿರುವಂಥದ್ದು. ಹಾಗಿದ್ರೆ ಗೋಚರಕ್ಕೆ ಬರುವಂತಹ ಗೋಚರಿತ ಮಾಲಿನ್ಯಕಾರಕಗಳು ಯಾವುವು ಮಕ್ಕಳೇ? ಅದು ಹೊಗೆ ಇರ್ಬೋದು, ವಿಷಾನಿಲ ಇರ್ಬೋದು, ಹಾಗೆಯೇ ಧೂಳು, ಚರಂಡಿ ನೀರು, ಹಾಗೆಯೇ ಕಸಕಡ್ಡಿಗಳೆಲ್ಲವೂ ಗೋಚರ ಮಾಲಿನ್ಯಕಾರಕಗಳು. ಅಗೋಚರ ಮಾಲಿನ್ಯಕಾರಕಗಳು ಯಾವುದರಲ್ಲೆಲ್ಲ ಮಿಶ್ರಣ ಆಗಿರ್ತವೆ ಮಕ್ಕಳೇ? ಹೌದು, ಆಹಾರ, ಮಣ್ಣು, ನೀರಿನಲ್ಲೆಲ್ಲ ಮಿಶ್ರಣ ಆಗಿರುವಂತಹ ವಿಷಯುಕ್ತ ರಾಸಾಯನಿಕಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ನಾವು ಅಗೋಚರಿತ ಮಾಲಿನ್ಯಕಾರಕಗಳು ಅಂತೇಳಿ ಹೇಳ್ತೇವೆ. ಮಾಲಿನ್ಯದ ವಿಧಗಳು ಯಾವುವು ಅಂತೇಳಿ ನೋಡುವ ಮಕ್ಕಳೇ. ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ ಅಲ್ವ ಮಕ್ಕಳೇ, ಅದು ವಾಯು ಮಾಲಿನ್ಯವನ್ನು ಈ ಕೆಳಗಿನಂತೆ ವಿವರಿಸಿದೆ. ಅಂದರೆ ಮಾಲಿನ್ಯದ ವಿಧಗಳಲ್ಲಿ ಮೊದಲನೆಯ ವಿಧ ಆಗಿರುವಂತಹ ವಾಯು ಮಾಲಿನ್ಯ, ಈ ವಾಯು ಮಾಲಿನ್ಯವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಈ ರೀತಿ ವ್ಯಾಖ್ಯಾನಿಸಿದೆ. ಅದು ಏನು ಅಂತ ಹೇಳಿದರೆ, ಮಾನವನ ವಿವಿಧ ಚಟುವಟಿಕೆಗಳಿಂದ ಸಾಂದ್ರೀಕರಣಗೊಂಡ ಪದಾರ್ಥಗಳು ವಾಯುವಿನಲ್ಲಿ ಸೇರಿ ಮಾನವನ ಆರೋಗ್ಯ, ವನಸ್ಪತಿ ಅಂದರೆ ಆಹಾರ ವಸ್ತುಗಳು, ಅದೇ ರೀತಿಯಲ್ಲೇ ಆಸ್ತಿಪಾಸ್ತಿಗಳ ಮೇಲೆ ಪರಿಣಾಮ ಬೀರಿ ಹಾನಿಯನ್ನು ಉಂಟು ಮಾಡುವುದೇ ವಾಯು ಮಾಲಿನ್ಯ ಆಗಿದೆ. ಹಾಗಿದ್ರೆ ವಿಶ್ವಸಂಸ್ಥೆ ವಾಯು ಮಾಲಿನ್ಯವನ್ನು ಹೇಗೆ ವ್ಯಾಖ್ಯಾನಿಸಿದೆ ಮಕ್ಕಳೇ? ಹೌದು, ಮಾನವನ ವಿವಿಧ ಚಟುವಟಿಕೆಗಳಿಂದ ಸಾಂದ್ರೀಕರಣಗೊಂಡ ಪದಾರ್ಥಗಳು ವಾಯುವಿನಲ್ಲಿ ಸೇರಿ ಮಾನವನ ಆರೋಗ್ಯ, ವನಸ್ಪತಿ ಮತ್ತು ಆಸ್ತಿಪಾಸ್ತಿಗಳ ಮೇಲೆ ಪರಿಣಾಮ ಬೀರಿ ಹಾನಿಯನ್ನುಂಟು ಮಾಡುವುದೇ ವಾಯು ಮಾಲಿನ್ಯ ಆಗಿದೆ. ವಾಯು ಮಾಲಿನ್ಯಕಾರಕದ ಪ್ರಮುಖ ಮೂಲಗಳ ಬಗ್ಗೆ ನಾವು ನೋಡುವುದಾದರೆ ಮಕ್ಕಳೇ, ಪ್ರಾಕೃತಿಕ ಮೂಲಗಳು ಮತ್ತು ಮಾನವ ನಿರ್ಮಿತ ಮೂಲಗಳು ಅಂತೇಳಿ ಎರಡು ವಿಧಗಳಿವೆ. ಈ ಪ್ರಾಕೃತಿಕ ಮೂಲಗಳು ಯಾವುವು ಅಂತ ಹೇಳಿದರೆ, ಜ್ವಾಲಾಮುಖಿಗಳು, ಕಾಡ್ಗಿಚ್ಚು, ಬಾಹ್ಯಾಕಾಶ, ಧೂಳು, ಇವುಗಳು ಪ್ರಾಕೃತಿಕ ಮೂಲವಾಗಿ ವಾಯು ಮಾಲಿನ್ಯವನ್ನು ಉಂಟು ಮಾಡುವಂಥದ್ದು. ಹಾಗೆಯೇ ಮಾನವ ನಿರ್ಮಿತ ಮೂಲಗಳಲ್ಲಿ ಕೈಗಾರಿಕೆಗಳಿಂದ, ಗೃಹ ಬಳಕೆಯಿಂದ, ವಾಹನಗಳಿಂದ, ಗಣಿಗಾರಿಕೆ, ಅಣುಶಕ್ತಿ ಘಟಕಗಳಿಂದ, ಅನುಸ್ಫೋಟನೆ ಇತ್ಯಾದಿಗಳಿಂದ ಬರುವ ಅನಿಲಗಳು ಏನಿವೆಯೋ ಆ ಅನಿಲಗಳು ವಾಯು ಮಾಲಿನ್ಯವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ವಾಯು ಮಾಲಿನ್ಯವನ್ನು ಉಂಟು ಮಾಡುವಂತಹ ಮಾಲಿನ್ಯಕಾರಕಗಳಲ್ಲಿ ಎರಡು ಮೂಲಗಳಿವೆ, ಪ್ರಾಕೃತಿಕ ಮೂಲಗಳು ಮತ್ತು ಮಾನವ ನಿರ್ಮಿತ ಮೂಲಗಳು. ಇವುಗಳಿಂದ ವಾಯು ಮಾಲಿನ್ಯ ಆಗ್ತದೆ ಮಕ್ಕಳೇ. ಹಾಗಿದ್ರೆ ಬಹುಮುಖ್ಯವಾದಂತಹ ವಾಯು ಮಾಲಿನ್ಯಕಾರಕಗಳ ಬಗ್ಗೆ ನಾವು ನೋಡುವುದೇ ಆದರೆ, ಮುಖ್ಯವಾಗಿ ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಮಾನಾಕ್ಸೈಡ್, ಗಂಧಕದ ಡೈಆಕ್ಸೈಡ್, ಸಾರಜನಕದ ಆಕ್ಸೈಡ್ಗಳು, ಕ್ಲೋರೋಫ್ಲೋರೋ ಕಾರ್ಬನ್ಗಳು, ಹೈಡ್ರೋಕಾರ್ಬನ್ಗಳು, ಇವೆಲ್ಲವೂ ಕೂಡ ವಾಯು ಮಾಲಿನ್ಯ ಕಾರಕಗಳು ಮಕ್ಕಳೇ. ಇಲ್ಲಿ ಅಕ್ಷರ ತಪ್ಪಾಗಿದೆ ಮಕ್ಕಳೇ, ಅದನ್ನು ಸರಿ ಮಾಡಿಕೊಳ್ಳಿ. ವಾಯು ಮಾಲಿನ್ಯ ಕಾರಕಗಳು, ಈ ಎಲ್ಲ ವಾಯು ಮಾಲಿನ್ಯ ಕಾರಕಗಳು ಪರಿಸರದ ಮೇಲೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡ್ತದೆ ಮಕ್ಕಳೇ. ಹಾಗಿದ್ರೆ ಇದರಿಂದ ಆಗುವ ಪ್ರಮುಖ ಪರಿಣಾಮಗಳು ಯಾವುವು ಅಂತ ಹೇಳಿದರೆ, ಹವಾಮಾನ ಮತ್ತು ವಾಯುಗುಣ ಪರಿಸ್ಥಿತಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು. ಈ ಮೇಲೆ ಕೊಟ್ಟಿರುವಂತಹ ವಾಯು ಮಾಲಿನ್ಯ ಕಾರಕಗಳು ಬಹಳಷ್ಟು ಪರಿಣಾಮಗಳನ್ನು ಉಂಟು ಮಾಡ್ತವೆ. ಮುಖ್ಯವಾಗಿ ಹವಾಮಾನ ಮತ್ತು ವಾಯುಗುಣದ ಪರಿಸ್ಥಿತಿಯ ಮೇಲೆ ವ್ಯತ್ಯಾಸವನ್ನು ತರ್ತದೆ. ಹಾಗೆಯೇ ಓಝೋನ್ ಪದರ ಕ್ಷೀಣಿಸ್ತದೆ. ಇನ್ನು ಹಸಿರು ಮನೆ ಪರಿಣಾಮ ಮಕ್ಕಳೇ, ನಿಮಗೆ ಗೊತ್ತಿದೆ ಏನೋ, ಸೂರ್ಯನಿಂದ ಶಾಖ ಭೂಮಿಯ ಮೇಲೆ ಬರ್ತದೋ ಆ ಶಾಖ ಭೂಮಿಯಲ್ಲೇ ಉಳಿಬಾರದು ಮಕ್ಕಳೇ, ಅದು ಭೂಮಿಯಲ್ಲಿ ಪ್ರತಿಫಲಿಸಿ ಹಿಂದಕ್ಕೆ ಹೋಗಬೇಕು. ಆಗ ಮಾತ್ರ ಈ ಭೂಮಿಯಲ್ಲಿ ಶಾಖ ಅಥವಾ ತಾಪಮಾನ ಒಂದು ಹದದಲ್ಲಿ ಇರ್ತದೆ.
ಆ ಹದವಾದಂತಹ ತಾಪಮಾನ ಏನಿದೆಯೋ ಅದು ಜೀವಿಗಳು ವಾಸಿಸಲಿಕ್ಕೆ ಸುವ್ಯವಸ್ಥಿತವಾಗಿ ಇರ್ತದೆ. ಆದರೆ ಇವತ್ತಿನ ದಿನ ಏನಾಗ್ತದೆ ಅಂತ ಹೇಳಿದರೆ, ಈ ಮಾನವನ ಹೆಚ್ಚು ಹೆಚ್ಚು ಪರಿಸರದ ಮೇಲೆ ಆತ ಕೊಡುವಂಥ ಹೊಡೆತಗಳಿಂದಾಗಿ ವಾಯುಮಾಲಿನ್ಯ ಕಾರಕಗಳು ಹೆಚ್ಚಾಗ್ತಾ ಇದೆ. ಈ ವಾಯುಮಾಲಿನ್ಯ ಕಾರಕಗಳಿಂದಾಗಿ ಇವತ್ತು ಹಸಿರುಮನೆ ಪರಿಣಾಮ ಉಂಟಾಗ್ತಾ ಇದೆ. ಇನ್ನು ಜಾಗತಿಕ ತಾಪಮಾನ, ಇವತ್ತು ಜಗತ್ತಿನಲ್ಲೆಲ್ಲ ತಾಪಮಾನ ಇದರಿಂದಾಗಿ ಹೆಚ್ಚುತ್ತಾ ಇದೆ. ಪರಿಣಾಮವಾಗಿ ಈ ತಾಪಮಾನದಿಂದಾಗಿ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ. ಉಸಿರಾಟದ ವ್ಯವಸ್ಥೆಯಲ್ಲಿ ತೊಂದರೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಸಸ್ಯಗಳು ಮತ್ತು ಪ್ರಾಣಿ ವರ್ಗಗಳ ಜೀವನದ ಮೇಲೆ ಇವತ್ತು ದುಷ್ಪರಿಣಾಮ ಉಂಟಾಗ್ತಾ ಇದೆ. ಇವೆಲ್ಲವೂ ಕೂಡ ವಾಯು ಮಾಲಿನ್ಯದಿಂದ ಸಂಭವಿಸುವಂಥದ್ದು. ಮುಖ್ಯವಾಗಿ ವಾಯು ಮಾಲಿನ್ಯ ಕಾರಕಗಳು ಇದಕ್ಕೆ ಕಾರಣಗಳು ಆಗಿವೆ ಮಕ್ಕಳೇ. ಹಾಗಾಗಿ ಇವತ್ತು ನಾವು ಪರಿಸರ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡುವಂಥದ್ದು ಅತಿ ಅವಶ್ಯಕ. ಹಾಗಿದ್ರೆ ವಾಯು ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳು ಯಾವುವು ಅಂತೇಳಿ ನಾವು ನೋಡೋದಾದರೆ, ಮಾಲಿನ್ಯಕಾರಕ ಅನಿಲಗಳನ್ನು ನಾವು ನಿಯಂತ್ರಿಸಬೇಕು. ಪರಿಸರಕ್ಕೆ ಏನು ತೊಂದರೆಯನ್ನು ಕೊಡುವಂತಹ ಅನಿಲಗಳು ಇವೆಯೋ ಆ ಅನಿಲಗಳನ್ನು ಆದಷ್ಟು ನಾವು ನಿಯಂತ್ರಿಸಬೇಕಾಗಿದೆ. ಹಾಗೆಯೇ ವಾಹನಗಳಿಂದ ಬರುವಂತಹ ಹೊಗೆ ಏನಿದೆಯೋ ಅದನ್ನೂ ಕೂಡ ನಾವು ನಿಯಂತ್ರಿಸಬೇಕಾಗಿದೆ. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ವಾಹನಗಳನ್ನು ನಾವು ಬಳಕೆ ಮಾಡಬೇಕು. ಅಥವಾ ದುಷ್ಪರಿಣಾಮವನ್ನು ಉಂಟು ಮಾಡುವಂತಹ ಹೊಗೆಯನ್ನು ಉತ್ಪತ್ತಿ ಮಾಡದಂತಹ ವಾಹನಗಳ ಬಳಕೆಯನ್ನು ನಾವು ಮಾಡಬೇಕಾಗಿದೆ. ಅದೇ ರೀತಿ ಇವತ್ತು ಹೆಚ್ಚು ಮರಗಳನ್ನು ಬೆಳೆಸಬೇಕು. ಪರಿಸರದಲ್ಲಿ ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸುವ ಮೂಲಕ ನಮಗೆ ತೊಂದರೆಯನ್ನು ಕೊಡುವಂತಹ ಅನಿಲಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡುವಂಥದ್ದು. ನಮಗೆ ಗೊತ್ತಿದೆ ಅಸಾಂಪ್ರದಾಯಿಕ ಏನು ಶಕ್ತಿ ಸಂಪನ್ಮೂಲಗಳು ಯಾವುವೆಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿದೆ ಅಲ್ವ ಮಕ್ಕಳೇ. ಹೆಚ್ಚು ಹೆಚ್ಚು ನಾವು ಸೌರಶಕ್ತಿಯನ್ನು ಬಳಕೆ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ನಮಗೆ ಈ ಹೊಗೆಯಾಡುವಂತಹ ಏನು ಶಕ್ತಿ ಸಂಪನ್ಮೂಲಗಳನ್ನು ಬಳಕೆ ಮಾಡುವಂಥದ್ದು ತಪ್ಪುವಂಥದ್ದು. ಹೀಗೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡುವ ಮೂಲಕ ಕೂಡ ನಾವು ವಾಯು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಇನ್ನು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಾವು ಹೆಚ್ಚು ಹೆಚ್ಚು ಹಮ್ಮಿಕೊಳ್ಳಬೇಕು. ಗಮನಿಸಿ ಮಕ್ಕಳೇ, ನಾವು ಸೀಮೆಎಣ್ಣೆ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಅಥವಾ ಡೀಸೆಲ್ ಇರ್ಬೋದು ಇತ್ಯಾದಿ ಹೊಗೆಯನ್ನು ಉಂಟು ಮಾಡುವಂತಹ ಇಂಧನಗಳನ್ನು ಬಳಕೆ ಮಾಡುವ ಬದಲು ಹೇಗೆ ಸೌರಶಕ್ತಿಯನ್ನು ಬಳಕೆ ಮಾಡಿದರೆ ನಾವು ಆ ಹಾನಿಯಿಂದ ಹೊರಬರ್ಬೋದು ಇತ್ಯಾದಿ ವಿಷಯಗಳನ್ನು ಜನರಿಗೆ ತಿಳಿ ಹೇಳಿದರೆ ಆವಾಗ ನಾವು ಈ ವಾಯು ಮಾಲಿನ್ಯವನ್ನು ತಡೆಯಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಜನರಲ್ಲಿ ಶಿಕ್ಷಣವನ್ನು ಜನರಿಗೆ ಹೆಚ್ಚು ಹೆಚ್ಚು ನಾವು ಕೊಟ್ಟರೆ, ಜನರಲ್ಲಿ ಸಾಕ್ಷರತೆಯನ್ನು ನಾವು ಮೂಡಿಸಿದರೆ ಆ ಸಂದರ್ಭದಲ್ಲೂ ಕೂಡ ನಾವು ವಾಯು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಹೀಗೆ ವಾಯು ಮಾಲಿನ್ಯ ಅಂದರೆ ಏನು, ವಾಯು ಮಾಲಿನ್ಯದ ವಿಧಗಳು ಯಾವುವು, ವಾಯು ಮಾಲಿನ್ಯ ಕಾರಕಗಳು ಯಾವುವು, ಹಾಗೆಯೇ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ಯಾವುವು ಮತ್ತು ವಾಯು ಮಾಲಿನ್ಯವನ್ನು ತಡೆಗಟ್ಟುವ ಕ್ರಮಗಳು ಯಾವುವು ಅನ್ನುವಂಥದ್ದನ್ನು ನಾವು ಈಗ ಅಭ್ಯಾಸ ಮಾಡಿದ್ವಿ ಮಕ್ಕಳೇ. ಮುಂದೆ ಜಲಮಾಲಿನ್ಯದ ಬಗ್ಗೆ ತಿಳಿಯುವ. ಜಲಮಾಲಿನ್ಯ ಅಂತ ಹೇಳಿದರೆ ಮಾನವ ಮತ್ತು ಜಲಚರಗಳ ಜೀವನೋಪಾಯದ ಮೇಲೆ ಅನರ್ಥ ಪರಿಣಾಮವನ್ನು ಉಂಟು ಮಾಡುವಷ್ಟು ನೀರಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳ ಬದಲಾವಣೆ ಮಕ್ಕಳೇ. ಜಲಮಾಲಿನ್ಯ ಅಂತ ಹೇಳಿದರೆ ಇವತ್ತು ಜನರಿಗೆ ಹಾಗೂ ಜಲಚರಗಳಿಗೆ ಉಪಯೋಗಿಸಲಿಕ್ಕೆ ಸಾಧ್ಯ ಆಗದೇ ಇರುವಷ್ಟು ನೀರು ಮಾಲಿನ್ಯ ಆಗಿದೆ. ಮನುಷ್ಯನಿಗೆ ಉಪಯೋಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ನೀರು. ಅದೇ ರೀತಿ ಜಲಚರಗಳು ನೀರಿನಲ್ಲಿ ಸಾಯ್ತಾ ಇವೆ. ಹಾಗಿದ್ರೆ ಯಾಕೆ ಈ ಎಲ್ಲ ಪರಿಣಾಮ ಆಗ್ತಾ ಇದೆ ಅಂತ ಹೇಳಿದರೆ ಇವತ್ತು ಅಷ್ಟೂ ಕೂಡ ನೀರಿನ ಮೂಲವನ್ನು ನಾವು ತೊಂದರೆಗೆ ಒಳಪಡಿಸಿದ್ದೇವೆ. ನೀರಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳು ಬದಲಾವಣೆಗೆ ಒಳಪಟ್ಟಿವೆ. ಇದನ್ನು ನಾವು ಜಲಮಾಲಿನ್ಯ ಅಂತೇಳಿ ಹೇಳುವಂಥದ್ದು. ಹಾಗಿದ್ರೆ ಈ ಜಲಮಾಲಿನ್ಯದ
ಪ್ರಮುಖ ಮೂಲಗಳು ಯಾವುವು ಅಂತೇಳಿ ಈಗ ತಿಳ್ಕೊಳ್ಳುವ. ನೈಸರ್ಗಿಕ ಮೂಲಗಳಲ್ಲಿ ಮಣ್ಣಿನ ಸವೆತ, ಭೂಕುಸಿತಗಳು, ಜ್ವಾಲಾಮುಖಿ ಸ್ಫೋಟನೆ, ಅದೇ ರೀತಿ ಸಸ್ಯಗಳು ಮತ್ತು ಪ್ರಾಣಿಗಳು ಕ್ಷಯಿಸುವ ಮತ್ತು ಕೊಳೆಸುವ ಪ್ರಕ್ರಿಯೆಗಳು ಇದರಲ್ಲಿ ಸೇರಿವೆ ಮಕ್ಕಳೇ. ನೈಸರ್ಗಿಕ ಮೂಲಗಳಲ್ಲಿ ಯಾವೆಲ್ಲ ಇದೆ ಮಕ್ಕಳೇ? ಮಣ್ಣಿನ ಸವೆತ, ಭೂಕುಸಿತಗಳು, ಜ್ವಾಲಾಮುಖಿ ಸ್ಫೋಟನೆ, ಸಸ್ಯಗಳು ಮತ್ತು ಪ್ರಾಣಿಗಳು ಕ್ಷಯಿಸುವ ಮತ್ತು ಕೊಳೆಸುವ ಪ್ರಕ್ರಿಯೆಗಳು ಇದರಲ್ಲಿ ನಾವು ಕಾಣ್ತೇವೆ. ಇನ್ನು ಮಾನವ ನಿರ್ಮಿತ ಮೂಲಗಳಲ್ಲಿ ಕೈಗಾರಿಕೆಗಳ ತ್ಯಾಜ್ಯ ವಸ್ತು, ನಗರಗಳ ತ್ಯಾಜ್ಯ ವಸ್ತು, ಗೃಹ ತ್ಯಾಜ್ಯ ವಸ್ತು, ಅದೇ ರೀತಿ ಕೃಷಿ ಕ್ಷೇತ್ರದಲ್ಲಿ ಇರುವಂತಹ ತ್ಯಾಜ್ಯಗಳು, ತೈಲ ಸೋರುವಿಕೆ, ಅಣು ತ್ಯಾಜ್ಯ, ತೈಲ ಬಾವಿಗಳನ್ನು ಸಾಗರ ವಲಯದಲ್ಲಿ ಕೊರೆಯುವಂಥದ್ದು, ಹಾಗೆಯೇ ಶಾಖ ವಿದ್ಯುತ್ ಕೇಂದ್ರಗಳ ತ್ಯಾಜ್ಯ ವಸ್ತುಗಳು ಇವೆಲ್ಲವೂ ಕೂಡ ಜಲಮಾಲಿನ್ಯವನ್ನು ಉಂಟು ಮಾಡ್ತವೆ ಮಕ್ಕಳೇ. ಇದಕ್ಕೆಲ್ಲ ಈ ರೀತಿಯ ಜಲಮಾಲಿನ್ಯಕ್ಕೆ ಕಾರಣ ಮಾನವ ಇವತ್ತು ಆಧುನಿಕ ದಿನಗಳಲ್ಲಿ ತನ್ನ ಆಧುನಿಕ ಜೀವನ ಶೈಲಿಗೋಸ್ಕರ ಹಲವಾರು ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಆತ ಹಲವು ತ್ಯಾಜ್ಯಗಳ ಸೃಷ್ಟಿಗೆ ಕಾರಣ ಆಗ್ತಾನೆ. ಆದರೆ ಈ ಎಲ್ಲ ತ್ಯಾಜ್ಯಗಳನ್ನು ಸಂಸ್ಕರಿಸದೆ ಹಾಗೆಯೇ ಪ್ರಕೃತಿಗೆ ಬಿಟ್ಟು ಕೊಡ್ತಾನೆ. ಇದರಿಂದಾಗಿ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಯಾವೆಲ್ಲ ರೀತಿಯಲ್ಲಿ ಆತ ಈ ಜಲಮಾಲಿನ್ಯಕ್ಕೆ ಕಾರಣ ಆಗ್ತಾನೆ ಅನ್ನುವಂಥದ್ದನ್ನು ನಾವೀಗ ನೋಡಿದ್ವಿ. ಯಾವೆಲ್ಲ ರೀತಿಯಲ್ಲಿ ಮಕ್ಕಳೇ? ಹೌದು, ಕೈಗಾರಿಕೆಗಳ ತ್ಯಾಜ್ಯ ಏನಿದೆಯೋ ಅದನ್ನು ನಾವು ಪರಿಸರಕ್ಕೆ ಬಿಟ್ಟು ಕೊಡ್ತಾ ಇದ್ದೇವೆ. ಈ ತ್ಯಾಜ್ಯ ನೀರಿಗೆ ಹೋಗಿ ಸೇರುವಂಥದ್ದು. ಹಾಗೆಯೇ ನಗರಗಳ ತ್ಯಾಜ್ಯ ಅಂದರೆ ನಾವೇನು ಚರಂಡಿಗಳ ತ್ಯಾಜ್ಯಗಳೆಲ್ಲ ಇವೆಯೋ ಅವುಗಳನ್ನು ಕೂಡ ಹಾಗೆಯೇ ನೀರಿಗೆ ಹರಿದು ಹೋಗುವಂತೆ ನಾವು ನದಿಗಳಿಗೆ ಇರ್ಬೋದು, ಆ ನದಿಗಳು ಮತ್ತು ಸಾಗರಕ್ಕೆ ಸೇರುವಂಥದ್ದು ಇವೆಲ್ಲವೂ ಕೂಡ ಜಲಮಾಲಿನ್ಯಕ್ಕೆ ಕಾರಣ ಆಗ್ತದೆ. ಗೃಹ ತ್ಯಾಜ್ಯ ವಸ್ತುಗಳು, ಅದೇ ರೀತಿ ಕೃಷಿ ಕ್ಷೇತ್ರದಲ್ಲಿ ನಾವು ರಾಸಾಯನಿಕಗಳನ್ನು ಬಳಕೆ ಮಾಡ್ತೇವೆ. ಆ ಕೃಷಿಯ ನೀರು ಕೂಡ ಏನಾಗ್ತದೆ ಇತರ ಜಲಮೂಲಕ್ಕೆ ಹೋಗಿ ಸೇರ್ತದೆ. ಹಾಗೆಯೇ ತೈಲ ಸೋರುವಿಕೆ, ಇನ್ನು ಅಣು ತ್ಯಾಜ್ಯ, ತೈಲ ಬಾವಿಗಳನ್ನು ನಾವು ಸಾಗರದ ತಳದಲ್ಲಿ ಇವತ್ತು ಕೊರಿತಾ ಇದ್ದೇವೆ. ಇದರಿಂದ ಬರುವಂತಹ ತ್ಯಾಜ್ಯಗಳು, ಹಾಗೆಯೇ ಶಾಖ ವಿದ್ಯುತ್ ಕೇಂದ್ರಗಳ ತ್ಯಾಜ್ಯ ಇವೆಲ್ಲವೂ ಕೂಡ ನೀರಿನ ಮೂಲಗಳಿಗೆ ಹೋಗಿ ಸೇರುವ ಕಾರಣ ಇವತ್ತು ಜಲಮಾಲಿನ್ಯ ಆಗ್ತಾ ಇದೆ ಮಕ್ಕಳೇ. ಇನ್ನು ಜಲಮಾಲಿನ್ಯದಲ್ಲಿ ಹಲವು ವಿಧಗಳು ಇವೆ ಮಕ್ಕಳೇ. ಹಾಗಿದ್ರೆ ಆ ವಿಧಗಳು ಯಾವುವು ಅಂತ ಹೇಳಿದರೆ, ಸಮುದ್ರ ಮತ್ತು ಸಾಗರ ಮಾಲಿನ್ಯ, ಅಂತರ್ಜಲ ಮಾಲಿನ್ಯ, ನದಿ ನೀರಿನ ಮಾಲಿನ್ಯ, ಸರೋವರ ನೀರಿನ ಮಾಲಿನ್ಯ ಇವುಗಳು ಪ್ರಮುಖವಾದಂಥ ಜಲಮಾಲಿನ್ಯದ ವಿಧಗಳು ಮಕ್ಕಳೇ. ಸಮುದ್ರ ಮತ್ತು ಸಾಗರ ಮಾಲಿನ್ಯ ಆಗಲೇ ಹೇಳಿದ ಹಾಗೆ ಏನೋ ಕೈಗಾರಿಕೆಗಳ ತ್ಯಾಜ್ಯ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ತ್ಯಾಜ್ಯಗಳು ಇವತ್ತು ಏನಾಗ್ತಾ ಇದೆ ಸಮುದ್ರ ಸಾಗರಗಳಿಗೆ ಹೋಗಿ ಸೇರ್ತಾ ಇದೆ. ಅದೇ ರೀತಿ ಸಾಗರ ತಳದಲ್ಲಿ ನಾವು ತೈಲ ಬಾವಿಗಳನ್ನು ಕೊರೆಯುವುದರಿಂದ ಕೂಡ ಈ ರೀತಿಯ ಮಾಲಿನ್ಯ ಆಗ್ತಾ ಇದೆ. ಇನ್ನು ಅಂತರ್ಜಲ ಮಾಲಿನ್ಯ ಅದು ಗೊತ್ತಿದೆ ನಮಗೆ. ಇವತ್ತು ಕೊಳವೆ ಬಾವಿಗಳನ್ನೆಲ್ಲ ನಾವು ಕೊರಿತಾ ಇದ್ದೇವೆ. ಇಲ್ಲೂ ಕೂಡ ಅಷ್ಟೇ ತ್ಯಾಜ್ಯಗಳೆಲ್ಲ ಹೋಗಿ ಆ ನೀರಿನ ಮೂಲಕ್ಕೆ ಸೇರ್ತದೆ. ನದಿ ನೀರಿನ ಮಾಲಿನ್ಯ ಕೂಡ ಆಗ್ತಾ ಇರುವಂಥದ್ದು. ಕಸ ಕಡ್ಡಿ ಈ ಥರ ತ್ಯಾಜ್ಯಗಳನ್ನೆಲ್ಲ ನಾವು ನದಿ ನೀರಿಗೆ ಇವತ್ತು ಡಂಪ್ ಮಾಡ್ತಾ ಇದ್ದೇವೆ. ಹಾಗಾಗಿ ನದಿ ನೀರು ಕೂಡ ಮಾಲಿನ್ಯ ಆಗ್ತಾ ಇದೆ. ಸರೋವರ ನೀರಿನ ಮಾಲಿನ್ಯ ಕೂಡ ನಮ್ಮ ಸುತ್ತಮುತ್ತಲು ಇವತ್ತು ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಈ ಜಲಮಾಲಿನ್ಯದಿಂದ ಪರಿಣಾಮಗಳು ಏನಾಗ್ತವೆ ಅನ್ನುವಂಥದ್ದು ನಾವು ಗಮನಿಸುವುದಾದರೆ ಮಕ್ಕಳೇ, ಈ ಮೇಲಿನ ನೀರಿದೆ ಅಲ್ವ ಮಕ್ಕಳೇ, ಈ ಎಲ್ಲ ನೀರಿನಿಂದ ಇವತ್ತು ಅಂದರೆ ತ್ಯಾಜ್ಯಗಳು ಯಾವಾಗ ಈ ನೀರಿನ ಮೂಲಗಳಿಗೆ ಸೇರ್ತಾವೋ ಅದರಿಂದ ಹಲವು ಕಾಯಿಲೆಗಳು ಇವತ್ತು ಹರಡ್ತಾ ಇವೆ ಮತ್ತು ಸಾಂಕ್ರಾಮಿಕ ಕಾಯಿಲೆಗಳು ಬರ್ತಾ ಇವೆ. ಮುಖ್ಯವಾಗಿ ನಾವು ಹೇಳೋದಾದರೆ ಕಾಲಾರ, ಟೈಫಾಯ್ಡ್, ಕ್ಷಯ, ಕಾಮಾಲೆ, ಆಮಶಂಕೆ, ಅತಿಸಾರ ಇತ್ಯಾದಿ ರೋಗಗಳು ಈ ನೀರು ಮಲಿನಗೊಳ್ಳುವುದರಿಂದ ಬರುವಂಥದ್ದು ಮಕ್ಕಳೇ. ಗಮನಿಸಿ, ಮಾನವರಿಗೆ ಈ ಎಲ್ಲ ಸಾಂಕ್ರಾಮಿಕ ಕಾಯಿಲೆಗಳು ಬರ್ತವೆ. ಕಾಲಾರ, ಟೈಫಾಯ್ಡ್, ಕ್ಷಯ, ಕಾಮಾಲೆ ರೋಗ, ಆಮಶಂಕೆ, ಅತಿಸಾರ ಅಂದರೆ ಬೇದಿ ಇತ್ಯಾದಿ ರೋಗಗಳು ಜಲಮಾಲಿನ್ಯದಿಂದ ಆಗುವಂಥದ್ದು.
ಇಂತಹ ಮಲಿನಗೊಂಡಂತಹ ನೀರನ್ನು ಸೇವನೆ ಮಾಡುವುದರಿಂದ ಈ ಎಲ್ಲ ಕಾಯಿಲೆಗಳು ಬರ್ತವೆ. ಅದೇ ರೀತಿಯಲ್ಲಿ ಮಲಿನಗೊಂಡಂತಹ ನೀರು, ಈ ನೀರಿನಲ್ಲಿ ವಾಸಿಸುವಂಥ ಜಲಚರಗಳು ಇವೆ ಅಲ್ವ ಮಕ್ಕಳೇ, ಅವುಗಳ ಸಾವಿಗೆ ಕೂಡ ಕಾರಣ ಆಗ್ತವೆ. ಈ ಮಲಿನಗೊಂಡಂತಹ ನೀರನ್ನು ನೀರಾವರಿಗೆ ಬಳಸಿದರೆ ನಾವು ಬೆಳೆಯುವಂತಹ ಬೆಳೆಗಳು ಕೂಡ ಹಾನಿಕಾರಕ ಬೆಳೆಗಳೇ ಆಗಿರ್ತವೆ. ಈ ಹಾನಿಕಾರಕ ಬೆಳೆಗಳನ್ನೇ ನಾವು ಕೊನೆಗೆ ಸೇವನೆ ಕೂಡ ಮಾಡ್ತೇವೆ. ಪರಿಣಾಮವಾಗಿ ಇವೆಲ್ಲವೂ ಕೂಡ ಮಾನವ ಜೀವನದ ಮೇಲೆ ಅಥವಾ ಅವನ ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತವೆ. ಇನ್ನು ಈ ಜಲಮಾಲಿನ್ಯವನ್ನು ಹೇಗೆ ತಡಿಬೋದು, ಅದರ ನಿಯಂತ್ರಣ ಕ್ರಮಗಳು ಯಾವುವು ಅಂತ ತಿಳ್ಕೊಳ್ಳೋ ಮಕ್ಕಳೇ. ಮುಖ್ಯವಾಗಿ ಈ ಕೈಗಾರಿಕಾ ತ್ಯಾಜ್ಯಗಳಿವೆ ಅಲ್ವ ಮಕ್ಕಳೇ, ಈ ಕೈಗಾರಿಕಾ ತ್ಯಾಜ್ಯ ವಸ್ತುಗಳನ್ನು ನಾವು ಸಂಸ್ಕರಿಸಬೇಕು. ಅದರಿಂದ ಇರುವಂತಹ ವಿಷವಸ್ತುಗಳು ಏನಿವೆಯೋ ಅದನ್ನು ಬೇರ್ಪಡಿಸಬೇಕು. ಹಾಗೆಯೇ ಕುಡಿಯುವ ನೀರಿನ ಮೂಲಗಳನ್ನು ನಾವು ಆಗಾಗ ಸ್ವಚ್ಛಗೊಳಿಸಬೇಕು. ಇನ್ನು ಚರಂಡಿ ನೀರನ್ನು ಕೂಡ ನಾವು ಸಂಸ್ಕರಿಸಬೇಕು. ಅದರಿಂದ ಇರುವಂತಹ ಬೇಡದ ವಸ್ತುಗಳನ್ನು ಬೇರ್ಪಡಿಸಿ ಆ ನೀರನ್ನು ಇತರ ಬಳಕೆಗೆ ನಾವು ಬಳಸಿಕೊಳ್ಬೋದು. ಅದೇ ರೀತಿ ಕಸದ ರಾಶಿಗಳನ್ನು ಜಲರಾಶಿಗಳಲ್ಲಿ ಹಾಕುವುದನ್ನು ನಿಲ್ಲಿಸಬೇಕು. ಏನು ಕಸಗಳಿವೆಯೋ ಆ ಕಸಗಳನ್ನು ತೆಗೆದುಕೊಂಡು ಹೋಗಿ ನಾವು ನೀರಿಗೆ ಹಾಕ್ತೇವೆ, ಅದನ್ನು ಹಾಕಬಾರ್ದು. ಅದನ್ನು ನೀರಿಗೆ ಹಾಕುವುದನ್ನು ನಿಲ್ಲಿಸಿದಾಗ ನಾವು ಜಲಮಾಲಿನ್ಯವನ್ನು ತಡೀಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ. ಈಗ ನಾವು ಓದಿದಂತಹ ವಿಷಯಗಳು ಯಾವುವೆಲ್ಲ ಮಕ್ಕಳೇ ಒಮ್ಮೆ ನೆನಪಿಸಿಕೊಳ್ತೀರಾ? ಜೀವಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆ, ಪರಿಸರದ ಅರ್ಥ, ಪರಿಸರ ಮಾಲಿನ್ಯ, ಅದರಲ್ಲಿ ಮುಖ್ಯವಾಗಿ ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯದ ಬಗ್ಗೆ ನಾವು ತಿಳ್ಕೊಂಡೆವು. ಈಗ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮಕ್ಕಳೇ. 1. ವಿವಿಧ ಬಗೆಯ ಜೀವಿಗಳನ್ನು ಒಳಗೊಂಡಿರುವ ಏಕೈಕ ಗ್ರಹ. 2. ಎಲ್ಲ ಜೀವಿಗಳು, ಜೈವಿಕ ವಸ್ತುಗಳು ವಾಸಿಸುವ ಸುತ್ತಲಿನ ಸನ್ನಿವೇಶವನ್ನು ಡ್ಯಾಶ್ ಎನ್ನುವರು. 3. ನಮ್ಮ ಸುತ್ತಮುತ್ತಲಿನಲ್ಲಾಗುವ ಅನಪೇಕ್ಷಣೀಯ ಬದಲಾವಣೆಯೇ ಡ್ಯಾಶ್. ಈಗ ಉತ್ತರಿಸಬೇಕು ಮಕ್ಕಳೇ. ವಿವಿಧ ಬಗೆಯ ಜೀವಿಗಳನ್ನು ಒಳಗೊಂಡಿರುವ ಏಕೈಕ ಗ್ರಹ ಯಾವುದು ಮಕ್ಕಳೇ? ಹೌದು, ಸರಿಯಾಗಿ ಹೇಳಿದರೆ ಭೂಮಿ. ಭೂಮಿ ವಿವಿಧ ಬಗೆಯ ಜೀವಿಗಳನ್ನು ಒಳಗೊಂಡಿರುವಂತಹ ಏಕೈಕ ಗ್ರಹ. 2. ಎಲ್ಲ ಜೀವಿಗಳು, ಜೈವಿಕ ವಸ್ತುಗಳು ವಾಸಿಸುವ ಸುತ್ತಲಿನ ಸನ್ನಿವೇಶವನ್ನು ಡ್ಯಾಶ್ ಎನ್ನುವರು. ಏನಂತ ಕರೀತಾರೆ ಮಕ್ಕಳೇ? ಗುಡ್, ಪರಿಸರ. ಎಲ್ಲ ಜೀವಿಗಳು, ಜೈವಿಕ ವಸ್ತುಗಳು ವಾಸಿಸುವ ಸುತ್ತಲಿನ ಸನ್ನಿವೇಶವನ್ನು ಪರಿಸರ ಎನ್ನುವರು. ನಮ್ಮ ಸುತ್ತಮುತ್ತಲಿನಲ್ಲಾಗುವ ಅನಪೇಕ್ಷಣೀಯ ಬದಲಾವಣೆಯೇ ಗುಡ್, ಸರಿಯಾಗಿ ಹೇಳಿದರೆ ಪರಿಸರ ಮಾಲಿನ್ಯ. ಇನ್ನು ಚಟುವಟಿಕೆ ಬರ್ಕೊಳ್ಳಿ ಮಕ್ಕಳೇ. ಜೀವಿ ಪರಿಸರ ಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಪರಿಸರ ಮಾಲಿನ್ಯದ ವಿಧಗಳನ್ನು ಹೆಸರಿಸಿ. ಜಲಮಾಲಿನ್ಯವನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು? ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳಿಗೆ ಪಾಠಪುಸ್ತಕವನ್ನು ಓದಿ ಸರಿಯಾಗಿ ಉತ್ತರಗಳನ್ನು ಬರೀರಿ ಮಕ್ಕಳೇ. ಮುಂದಿನ ಅವಧಿಯಲ್ಲಿ ನಾವು ಈ ಪಾಠದ 2ನೇ ಭಾಗವನ್ನು ಕಲೀಲಿಕ್ಕಿದ್ದೇವೆ. ವಂದನೆಗಳು.